ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಸುನೀತಾ ವಿಲಿಯಮ್ಸ್ ಮತ್ತು ಅವ್ರ ತಂಡ 250 ದಿನಗಳು ಆ ಸ್ಪೇಸ್ ಡ್ರ್ಯಾಗನಲ್ಲಿ ಕ್ರೂನಲ್ಲಿ ಮತ್ತು ಅವರು ಹೇಗೆ ಊಟ ಮಾಡಿದ್ರು, ಏನು ಕೊಡಿದ್ರು, ಹೇಗೆ ಮಲ್ಕೊಂಡ್ರು ಎಂಬುದಾಗಿ ಚಿಕ್ಕದಾಗಿ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೇನೆ. ನೀವು ಅಂದ್ಕೊಂಡಾಗ ಅಲ್ಲಿ ನೀರು ಸಿಗೋದಿಲ್ಲ, ನೀರಿರುತ್ತೆ, ಬಟ್ ಅನೇಕ ಬಾರಿ ತಮ್ಮ ಯೂರಿನನ್ನು ರೀಸೈಕ್ಲಿಂಗ್ ಮಾಡುವ ಪದ್ಧತಿ ವಾಡಿಕೆಯೂ ಸಹ ಅಲ್ಲಿದೆ ಮತ್ತು ಟಾಯ್ಲೆಟ್ ಹಾಗೆ ಅದು ಮಾಡ್ತಾರೆ. ಮತ್ತು ಫುಡ್ ಎಲ್ಲ ಡ್ರೈಡ್ ಫುಡ್ ಸಿಗುತ್ತೆ, ಪ್ರಿಯವಾದರೆ ಸಿಗುತ್ತೆ. ಡ್ರೈಡ್ ಫ್ರೂಟ್ಸು, ಒಣಗಿರೋದು, ಬ್ರೆಡ್ಡು, ರೋಟಿ, ಹಾಗಾಗಿ ಪೆಪ್ಪರ್ ಸಾಲ್ಟಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯದಿಂದ ಏನಪ್ಪ ಅಂತೇಳಿದ್ರೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಯಾವುದೇ ವಸತಿ ಇರೋದಿಲ್ಲ. ನೀವು ಈ ಥರ ಯಾಕಂದರೆ ನೀವು ಗ್ರಾವಿಟಿಯಲ್ಲಿ ತೇಲ್ತಿರ್ತೀರ, ಹಾಗಾಗಿ ನೀವು ಅಲ್ಲಿ ಇದು ಸೋಪ್ ಹಾಕ್ಕೊಳ್ಳೋದು, ಅದನ್ನು ಒದ್ದೆ ಮಾಡೋದು, ಬಟ್ಟೆಯಿಂದ ಒರೆಸ್ಕೊಳ್ಳೋದು, ನಮ್ಮ ಮೈಯೆಲ್ಲ ಸೋರ್ಕೊಳ್ಳೋದು, ಇದೇ ಅಲ್ಲಿ ವಾಡಿಕೆ 250 ದಿನಗಳು ಇರುತ್ತೆ. ಕಾರಣ ಅದು ನೀವು ಅಂದ್ಕೊಂಡಿರುವಾಗೆ ಭೂಮಿ ಅಲ್ಲ. ಮತ್ತು ನಿಮ್ಮ ಶೆಕೆಗಳಾಗಲಿ, ನಿಮ್ಮ ಹಳ್ಳದ ನಿಮ್ಮ ಹತ್ತಿರ ಒಮ್ಮೆ ನೀರು ಬರುತ್ತೆ ನೋಡಿದ್ರೆ ಅದು ಎಲ್ಲವೂ ಕೆಳಗೆ ಬೀಳೋದಿಲ್ಲ, ಯಾಕಂದರೆ ಎಲ್ಲ ಗ್ರಾವಿಟಿ ಸ್ಟಕ್ ಆಗಿರುತ್ತೆ, ಎಲ್ಲವೂ ಕಣ್ಣತ್ರ ಕಟ್ಕೊಳ್ಳುತ್ತೆ. ನೀವು ಬಟ್ಟೆ ತಗೊಂಡು ಒರೆಸ್ಕೋಬೇಕು ಪ್ರಿಯರೇ. ಮತ್ತು ಮಲಗೋದಕ್ಕೂ ಸಹ ಯಾವುದೂ ಜಾಗ ಇರೋದಿಲ್ಲ. ಸೊ ಅಲ್ಲಿ ಸ್ಲೀಪಿಂಗ್ ಬ್ಯಾಗ್ ಅಂತಾರೆ, ಸ್ಲೀಪಿಂಗ್ ಬ್ಯಾಗಲ್ಲಿ ನೀವು ಒಳಗೆ ಮಲ್ಕೊಬೇಕು. ಕಾರಣ ಒಳಗೆ ಮಲ್ಕೊಂಡ್ರೆ ಅದು ನೀವು ಎಲ್ಲೂ ಫ್ರೈ ಆಗೋಕ್ಕಾಗೋದಿಲ್ಲ. ಹಾಗಾಗಿ ಅದೇ ಸ್ಲೀಪಿಂಗ್ ಬ್ಯಾಗನ್ನು ಯೂಸ್ ಮಾಡ್ತಾರೆ. ಅದು ಮಾತ್ರವಲ್ಲ, ಇನ್ನು ಮತ್ತು ಅಲ್ಲಿರ್ತಕ್ಕಂಥ ಟಾಯ್ಲೆಟ್ ಎಷ್ಟಪ್ಪ ಅಂದರೆ 150 ಕೋಟಿ ಅಂತ ಹೇಳ್ತಾರೆ. ಬೆಲೆ ಬಾಳುವುದು ಟಾಯ್ಲೆಟ್ ಬೆಲೆ 165 ಕೋಟಿ ಟಾಯ್ಲೆಟು ಅಲ್ಲಿದೆ. ಅಷ್ಟು ಒಂದು ಅದಕ್ಕೆ ಮುಂಚಿತವಾಗಿ ಒಂದು ಕ್ಯಾಮ್ರಾ ಇಡ್ತಾರೆ ಟೆಸ್ಟಿಂಗ್ ಟಾಯ್ಲೆಟಲ್ಲಿ. ಅಲ್ಲಿ ನೀವು ಹೋಗಿ ಕೂತ್ಕೊಂಡ್ಮೇಲೆ ನಿಮ್ಮ ಕಾಲಿಗೆ ಬೇಗಿ ಹಾಕ್ತಾರೆ. ಮತ್ತು ಇನ್ನು ಎಲ್ಲ ಪೊಸಿಷನ್ಸ್ ಚೈನ್ ಕಟ್ಟಿ ಒಂದು ಸ್ಟ್ರಿಫ್ ಕಟ್ಟಿ ನೀವು ಸರಿಯಾಗಿ ಇರ್ತೀರ ಮತ್ತು ಕಾರಣ ಅದು ತೇಲ್ತಿರ್ತೀರ ನೀವು. ಸೊ ಭಾಳ ಕಷ್ಟವಾಗಿ ಇವರು ಅನುಭವಿಸಿದ್ರೆ. ಸೊ ಮತ್ತು ಮೊದಲು ಅಪೋಲೋ ಬ್ಯಾಗ್ ಅಂತ ಇತ್ತು, ಆ ಟಾಯ್ಲೆಟ್ ಮಾಡಿ ಅದನ್ನೆಲ್ಲ ಹಾಕಿ ಅದನ್ನು ಬಿಸಾಡೋದು. ಕಾರಣ ಇದು ಡಯೇರಿಯಾ ಬಂದರೆ ವ್ಯಾಕ್ಯೂಮ್ ಡ್ರಾಗ್ಲಿಕ್ಕೆ ತೊಂದರೆ ಆಗುತ್ತೆ ಎಂಬುದಾಗಿ. ಇದು ಇವರ ಒಂದು ಚಿಕ್ಕ ಮಾಹಿತಿ. 250 ದಿನಗಳ ಕಾಲ ಇವರು ಹೇಗೆ ಕಳೆದ್ರು, ಭಾಳ ಕಠಿಣ ಪ್ರಿಯವಾದ. ಹಾಗಾಗಿ ಇವರು ಮಾಡ್ತಕ್ಕಂಥ ಊಟವಾಗಲಿ, ನೀರಾಗಲಿ, ಇದು ಅವರ ಜೀವನ ಪರಿಚಿತಿ. ಇನ್ನು ಮುಂದೆ ಇವರು ಆರೋಗ್ಯ ಹೇಗಿರುತ್ತೆ ಎಂಬುದಾಗಿ ನಾವು ನೆಕ್ಸ್ಟ್ ಚಾನಲ್ ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು.